ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ ಆ್ಯಂಡ್ ನಾವಂತೂ ಮಸ್ತ್ ಅದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇವತ್ತು ಸಂಕಷ್ಟಿ ಐತಿ ಆ್ಯಂಡ್ ಅದು ಮಂಗಳವಾರ ಬಂದೈತಿ. ಸೊ ಅದ್ರ ಸಲುವಾಗಿ ಹೀಗೆಲ್ಲ ಅಡುಗೆನೂ ಆಯ್ತು, ಪೂಜಾನೂ ಆಯ್ತು, ಅರ್ವಿನೂ ಒಗದು ಹಾಕಿದ್ದೀನಿ. ಅರ್ವಿ ಅಷ್ಟೇ ಒಲೆಗೆ ಹಾಕಿ ಬರಬೇಕು ಆ್ಯಂಡ್ ಪೂಜಾ ಕೂಡ ಮಾಡಿದ್ದೀನಿ. ಸೊ ನಾ ಇವತ್ತು ಉಪವಾಸ ಅದೇನಿ ಆ್ಯಂಡ್ ಬರೀ ಎಡಿ ಅನ್ನ ಮತ್ತು ತುಪ್ಪ ಅಷ್ಟೇ ಇಟ್ಟೇನಿ. ನಾ ಈಗ ಹೇಳಿದ್ದೇನೆ ಸೂರ್ಯಾಗ ಮೋದಕ್ ತೊಗೊಂಬ ಅಂಥೇಳಿ, ಅಮ್ಮನ ಮೋದಕ್ ಅಷ್ಟು ಎಡಿ ಹಿಡಿತೀನಿ. ಸೊ ಅವ್ಳು ಬಂದಮೇಲೆ ನಾಷ್ಟ ಮಾಡ್ಕೊಂಡು ತೋರಿಸ್ತೀನಿ. ನಾ ಅಂತೂ ಉಪವಾಸ ಅದೇನಿ, ಬರೀ ನೀರು ಎಳ್ನೀರು ಇವಿಷ್ಟ ಎರಡ ಕುಡಿತೀನಿ ರೀ. ಅಂದ್ರೆ ಈಗ ಶಕ್ಕಿ ಒಳಗೂ ನಿರಂಕಾರ ಮಾಡೋಕೆ ಆಗಂಗಿಲ್ಲ, ಅದ್ರ ಸಲುವಾಗಿ ನೀರು ಮತ್ತು ಎಳ್ನೀರು ಯಾಕಂದ್ರೆ ಹೊಟ್ಟಿ ಅದೊಂದು ಸ್ಟೋನ್ ಸಲುವಾಗಿ ಒಂದು ತ್ರಾಸ ಆಗೋದೈತಲ್ಲ, ಅದ್ರ ಸಲುವಾಗಿ ಈಗ ಎಲ್ಲ ಮುಗ್ದೈತೆ ನನ್ನ ಕೆಲಸ. ಆ್ಯಂಡ್ ಸೂರ್ಯ ಮೋದಕ್ಕೆ ತೊಗೊಂಬರಲಿ, ಆಮೇಲೆ ಕರ್ಕಿ ಹೇಳಿದ್ದೀನಿ ಅದನ್ನೊಂದು ತೊಗೊಂಬರ್ಬೇಕಮ್ಮ. ಟೈಮ್ ಆಯ್ತು, ಅವ್ನು ಬರೋದೇ ಲೇಟ, ಮತ್ತು ನಾ ಇಲ್ಲೆಲ್ಲ ಹೋಗಿ ಕರ್ಕಿ ಹುಡುಕ್ಲಿ ರೀ. ಅದಕ್ಕೆ ಅಲ್ಲೇ ಇರ್ತಾವೆ, ತೊಗೊಂಬ ಮಾಲಿ ಮತ್ತು ಕರ್ಕಿ ಅಂದೇನಿ. ತೊಗೊಂಬಂದ್ಮೇಲೆ ಗಣಪಗೆ ಏರ್ಸಿದ್ರಿ. ಖುಷಿ ಆಗೋದೈತೆ ಆ್ಯಕ್ಚುಲಿ ಇವತ್ತು. ನಾನು ಹಿಂಗೆ ನಮ್ಮೇ ಹೇಳಿದಾರೆ, ನೀ ಸಂಕಷ್ಟಿ ಯಾವ್ದು ಮಾಡ್ಲಿಕ್ಕೆ ಅದು ನಡೀತೈತಿ, ಮಂಗಳವಾರ ಮಾಡುವಂಥ ಸಂಕಷ್ಟಿ ಮಾಡಬೇಕು, ಅದೆಷ್ಟೋ ಸಂಕಷ್ಟಗಳ ಫಲ ಅಂಥೇಳಿ ಅದ್ರ ಸಲುವಾಗಿ. ಆ್ಯಂಡ್ ಎಲ್ಲ ಚಲೋ ಆಗಲಿ ಅಂತದೊಂದೇ ಬೆಳ್ಕೊಳ್ತೀನಿ ನಾನು. ಸೊ ಗೈಸಿಗೆ ಮ್ಯಾಲೆ ಹೋಗಿ ಅಡ್ವಾನಾಗ ಹಾಕಿ ಬಂದು ನಿಮಗೆ ಸಿಗ್ತೇನೆ. ಸುರೇಶ್ ಅವರು ಈಗ ಬಂದರಿ, ಕರ್ಕಿ ತೊಗೊಂಡು ಹಿಂಗೆ ತೊಗೊಂಡು ಮತ್ತೆ ಎಲ್ಲಿಂದ ತಂದು? ಹೌದಾ, ಅದ್ರಾಗಿನ ನೋಡಿ ಹುಡುಕಿ ಚಂದಂಗೆ ಆರಷ್ಟು ತೊಗೊಂಡು ಏನಿದೆ ಮೋದಕ್ ತೊಗೊಂಡು. ಇವೇನಂತಂದಿರಿ ಇಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಏನು ಮೋದಕ್? ಯಾರು ಮೋದಕ್ಕೆ? ಯಾರು ಮೋದಕ್ ಅಂದ್ರೆ ಈಗ ಜಸ್ಟ್ ಇದಾ? ನಾ ಇದನ್ನ ಕೇಳತ್ತೀನಿ, ಇದನ್ನ ಹೇಳತ್ತಿ. ಹಾಂ, ಈಗ ಇದನ್ನ ಎಡಿ ಹಿಡಿತೀನಿ. ಯಾಕೆ ಚಿಕ್ಕತ್ತಿ? ನಾನು ತಿಕ್ತೇನೆ. ಅಯ್ಯ, ನಾ ಮಕ್ಕೊಂಡ್ರೆ ಏನಂತಲೇ, ನಾ ತಿಕ್ತೇನೆ ಬಾ. ನಂಗೆ ಸೌಂಡ್ ಕೇಳೋಣ, ಫೋನ್ ನೋಡ್ಕೊತೀನಿ, ಇದನ್ನ ಮಾಡತ್ತಿಲ್ಲ, ಸೌಂಡ್ ಕೇಳೋಣ ಬಂದಿಲ್ಲ, ಏನು ನಡೆದಿಲ್ಲ ಅಂತ ಹೇಳಿ. ಸೂರ್ಯ ಇವಾಗ ಅವ್ರ ಮನೆಗೆ ಹೋಗಿದ್ದಾನ್ರಿ. ಆ್ಯಂಡ್ ಹೋಗಿ ಒಂದು 10-15 ನಿಮಿಷ ಆಯ್ತು ಬಿಡ್ರಿ, ನಾನು ರೆಡಿ ಆದ್ನಿ. ಆ್ಯಂಡ್ ಬರೋಷ್ಟಲೇ ರೆಡಿ ಆಗಂತ ಹೇಳಿದ್ದ. ಸೊ ಅದ್ರ ಸಲುವಾಗಿ ಎಲ್ಲ ಚಂದಂಗೆ ರೆಡಿ ಆಗಿದ್ನಿ. ಆ್ಯಂಡ್ ಈಗ ಹೇರ್ ಸ್ಟೈಲ ಮತ್ತು ಡ್ರೆಸ್ ಅಷ್ಟೇ ಬಾಕಿ ಐತಿ, ಅದನ್ನು ಅಷ್ಟು ಹಾಕೊಂಡು ರೆಡಿ ಆಗಿಬಿಡ್ತೇನೆ. ಸೊ ಯಾಕಪ್ಪ ಅಂತಂದ್ರೆ ಇವತ್ತು ಗಣಪತಿ ಗುಡಿಗೆ ಹೋಗ್ಬೇಕು. ಸೊ ಗಣಪನ ಗುಡಿ ಇಲ್ಲಿ ಎಲ್ಲರೇ ಐತಿಲ್ಲ ಅಂತ ನೋಡ್ಬೇಕು ನಾನು, ಯಾಕಂದ್ರೆ ನನಗೆ ಗೊತ್ತಿಲ್ಲ, ಮನೆ ಕಡೆ ಹತ್ರ ಅಲ್ಲೇ ಅದಾವ, ರಗಡ್ ಅದಾವು. ಸೊ ಇಲ್ಲಿ ನಂಗೆ ಗೊತ್ತಿಲ್ಲ. ಸೂರ್ಯ ಕೇಳಿದ್ರೆ ಸೂರ್ಯಾಗ ಅಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಅದಾದಮೇಲೆ ಡಿಮಾರ್ಟಿಗೆ ಹೋಗ್ಬೇಕು. ದೆನ್ ವಿಡಿಯೋಸ್ ಮಾಡೋಕ್ಕಂತ ಹೇಳಿ ಗಾರ್ಡನ್ಗದು ಹೋಗ್ಬೇಕನ್ನತ್ತೀವಿ. ಸೊ ಅಲ್ಲೇ ಎಲ್ಲರಿಗೆ ಗಣಪನ ಗುಡಿ ಇತ್ತಂದ್ರೆ ಹೋಗಿ ಆಶೀರ್ವಾದ ತೊಗೊಂಡು ಬರ್ಬೇಕಂತೇಳಿ. ಸೊ ಏನೇನು ಆಕೈತಿ ಏನೇನೆಲ್ಲ ನೋಡೋಣ ಅಂತ ಬರ್ರಿ. ಇವಾಗ ನಾನು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೇನಂತ, ಆಮೇಲೆ ಬಂದ್ಮೇಲೆ ತೋರಿಸ್ತಾನಂತ. ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಲ್ಲ ಅಪ್ಡೇಟ್ ಕೊಡ್ತಿರ್ತೇನೆ. ಸೊ ಗೈಸ್, ಇವಾಗ ಎಳ್ನೀರು ಕುಡಿಯೋಕೆ ಬಂದೇವ್ರಿ. ನಮ್ಮನೆ ಗಾಳಿ ಧೂಳ ಎಲ್ಲ ಸಾಕಾತ್ ಸುರೇಶ್. ಇವತ್ತ ವಿಡಿಯೋ ಮಾಡಕ್ ಬಂದೇವ್ರಿ. ಇವತ್ತ ಈ ನಮ್ಮನೆ ಗಾಳಿ, ಅವ್ನ ಕಣ್ಣು ನೋಡ್ರಿ ಗೊತ್ತಾಕೈತಿ. ಕಣ್ಣಾಗೆಲ್ಲ ಮಣ್ಣು ಹೋಗಿತ್ತಿಲ್ಲ, ಕಣ್ಣಾಗ ಎಲ್ಲ ಕಡೆ ಮಣ್ಣು, ಬಾಯಾಗ ಕಡೆ ಮಣ್ಣು, ನಮ್ಮನೆ ಧೂಳ ಎದ್ದೈತ್ರಿ ಗೈಸ್. ಆಮೇಲೆ ವಿಡಿಯೋ ಮಾಡೋದು. ಹಾಂ, ಸೌಂಡ್ ಹೆಂಗೈತಿ? ಹಾಂ, ಮಾಡಕ್ಕೆ ಬಂದೇವ್ರಿ ಗೈಸ್. ನನ್ನೊಂದು ವಿಡಿಯೋ ಆಯ್ತು, ತೋರಿಸ್ಲಿ ನಿಮಗೆ. ಚಂಪಾಕಳ್ಳಿ ಬಂದಾಳು, ಕಾಪರೇಟ್ ಬರ್ತೈತ್ರಿ. ಸೊ ಭಾಳ ತೋರ್ಸಂಗಿಲ್ಲ ನಾವು, ಇಷ್ಟೇ. ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡೇವಿ. ದೆನ್ ಇಲ್ಲಿ ನಮ್ಮ ಸಾಹೇಬ್ರದಾರು ಇಲ್ಲ. ಈಗ ಒಂದು ಸಾಕು. ನಂಗೆ ಈ ಮನೆ ಭಾಳ ಇಷ್ಟ ಆಗೈತೆ ಆ್ಯಕ್ಚುಲಿ. ಅಂಥದ್ದೊಂದು ಮನೆ ಕಟ್ಟಿಸ್ಬೇಕು ಜೀವನದಾಗ, ಒಮ್ಮೆ ಅಂಥ ಮನೆ ಕಟ್ಟಿಸ್ಬೇಕು. ಅದು ಡಬಲ್ ಐತಿ, ಬಟ್ ಡ್ಯೂಪ್ಲೆಕ್ಸ್ ಐತಿ. ಆದ್ರೆ ಸಿಂಗಲ್ ಅರೆ ಕಟ್ಟಿಸ್ತೇನೆ ಲೈಫ್ದಾಗ ಒಂದ್ಸಲ ರೀ, ನನ್ನ ಮಕ್ಕಳಿಗೆ ಆಗಲಿ ಅಂತೇಳಿ ಆಸರ. ಓಪ, ಮಳೆ ಬರುವ ಹಾಗಿದೆ, ಮಳೆ ಬರುವ ಹಾಗಿದೆ ಏನ್ರಿ? ಮಳೆ ಬರ್ಲಿಕ್ಕೆ ಐತೆ ಆಲ್ರೆಡಿ. ಇಲ್ಲಿ ಕ್ಲಿಯರಿಟಿ ಚಲೋ ಬರತ್ತಂತ ಅದಕ್ಕೆ ವಿಡಿಯೋ ಮಾಡತ್ತೀವಿ. ಆ್ಯಂಡ್ ಸೂರ್ಯಾಂದ್ ಇವಾಗ ಓನ್ ಡೈಲಾಗ್ ಐತೆ. ಓನ್ ಡೈಲಾಗ
ಓನ್ ಡೈಲಾಗ್. ಅಲ್ಲ ಹಾಂ ಲಿಪ್ಸಿಂಕ್ ಐತಂತ ಈಗ ವಿಡಿಯೋ ಮಾಡ್ಬೇಕಂತ್ರಿ. ಸೊ ಇಲ್ಲೊಂದು ಫೋನ್ ನನ್ನ ಕಡೆ ಒಂದು ಫೋನ್ ಅಲ್ಲೊಂದು ಐತ್ರಿ, ಆ ಬ್ಯಾಗ್ದಾಗ ಒಂದೈತಿ. ಆ್ಯಂಡ್ರಾಯ್ಡ್ ನಾಟ್ ಐಫೋನ್. ಗಿಡಿ ಬಾ ಜಲ್ದಿ. ಓಕೆ ಯಾಕಡೆ ಮಾಡಲಿ? ಹಾಂ ನಿನ್ನ ಇದನ್ನು ವಿಡಿಯೋ ಬಿಡ್ಲಾ? ಹಿಂಗೆ ಫೋನ್ ಕೊಡ್ದಾನ್ರಿ, ಯಾವ ವಿಡಿಯೋ ಮಾಡೋದೈತೆ ನಂಗೆ ಹೇಳೋದೇ ಇಲ್ಲ. ನಿನ್ನೆ ಟೈಮರ್ ಹಾಂ ಮತ್ತಪ್ಪಿ ಬಂತೊಳಲ್ಲಿ ಗಿಡ ವಾಲ್ಮೀಕಿ ಅಜ್ಜಾನ್ ಮಾಡತ್ತಾನ. ಹಾಂ ಸೌಂಡ್ ಹಿಡಿನ. ಹಾಂ ಆಯ್ತು ಫುಲ್ ಐತಿ. ವಾಲ್ಮೀಕಿ ಅಜ್ಜಾರ್ದು ವಿಡಿಯೋ ಮಾಡತ್ತೇನ್ರಿ. ಇಲ್ಲಿ ನೋಡ್ದು ಹದ್ದು ಹೆಂಗೆ ಬರತ್ತ ಕಾಗಿ ಹದ್ದು. ಹಾಂ ಆಯ್ತು ಅಂದ್ರೆ ಫೋಟೋ ಇಡಾಕ ನೀ ಕರೆಕ್ಟ್ ಈ ಕಡೆ ಬರ್ಬೇಕು ನೋಡ. ಅಂದ್ರೆ ಅಯ್ಯೋ ಹಿಂಗಾರಿ 20 ಸಲ ಟೇಕ್ ತಗೋತಾನ್ರಿ ಅದ್ರ ಸಲಗೆ. ಮೈ ಇದೇನಿದು? ನೀ ಈ ಕಡೆ ಬಾ ಇನ್ನಟ್ಟು. ಹಾಂ ಅಪರೂಪಕ್ಕೆ ಇವತ್ತು ಸೂರ್ಯ ಹೊರಗೆ ಹೋಗಿ ವಿಡಿಯೋ ಮಾಡೋಣಂದ. ಇಲ್ಲಿ ನೋಡ್ರಿ ಧೂ 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 ಅಂತ ಮಳೆ ಬರೋದ್ರಿ ಗೈಸ್. ಮಳೆ ಭಾಳ ಭಾಳಿದ್ರಿ ಅವನವನ ಇವತ್ತ ಬಂದು ವಿಡಿಯೋ ಮಾಡಕ. ನಾ ವಿಡಿಯೋ ಮಾಡೋದು ಮಳೆ ಇಷ್ಟ ಇಲ್ಲ. ಮಾಡಿದು ಅವನ್ ಮಾಡಿದ, ನಾ ಎರಡು ಮಾಡೀನಿ, ನೀ ಎರಡು ಮಾಡಿದಿ, ನಾ ಎರಡು ಮಾಡೀನಿ. ಅಂದರೆ ಇನ್ನೂ ಮಾಡ್ಬೇಕಲ್ರಿ. ಇವತ್ತು ಹೊರಗೆ ಬಂದು ಮಾಡ್ಬೇಕಂದ್ರೆ ಈ ನಮ್ಮನೆ ಮಳೆ ಚಲೋ ಐತಿ. ಅದು ಗಿಡದ ಬುಡಕ್ಕೆ ನಿಂತೇವೆ ಸಿಡ್ಲಿ ಗಿಡದ ಹೊಡೆದ್ರೆ ಮುಗದ ಹೋತ. ಓಂ ನಮಃ ಶಿವಾಯ ಅನ್ನೋದು. ಮಳೆ ಎಲ್ಲ ಭಾಳ ಐತಿ. ಒಟ್ಟ ಮಳೆ ನಿಂತಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಹೋಗಂಗಡಿ ಅಂತ ನಮ್ದು ಡ್ಯಾಡ್ ಬಂದದ್ದು ಸಾಕಾಗ ಒಂದು ತಾಸು ಮ್ಯಾಲೆ ನಿಂತು ನೋಡಿ. ಅದಕ್ಕೆ ಹಾಲು ತೊಗೊಂಡ್ರಿ ಮತ್ತು ಚಾಮನ್ ಗಾಯಕ ಭಾಳ ತಗ್ತಗದೈತೆ. ಅದ್ರ ಸಲುವಾಗಿ ನೋಡಿ ಪರಿಸ್ಥಿತಿ ಮೀನಿದೆ. ಎಲ್ಲ ಗಾಡಿ ಮಾಡ್ತಾರೆ ನಾನು ಇಲ್ಲೇ ನಿಲ್ಸಿದ. ಇದೊಂದು ದಾಟಿ ಬರ್ಬೇಡ ಅನ್ನೋದಾಳ ನನಗೆ. ಇಲ್ಲಿ ನೋಡ್ರಿ ಯಾವ ಥರ ಟೆಕ್ನಿಕ್ ಯೂಸ್ ಮಾಡತ್ತಾಳ ನನಗೆ. ಇಲ್ಲೊಂದು ಇಲ್ಲೊಂದು ಪ್ಯಾಂಟ್ ಫುಲ್ಲು ಬಸಾತವ್ರಿ ನೀರು. ಈಗ ನಡೆದಿದೆ. ಆಯ್ತು ಆಮೇಲೆ ಸಿಗ್ತೀವಿ, ಏನು ಮಾಡ್ತೀವಿ. ಇಲ್ಲ ಡ್ರೆಸ್ ಅದು ಚೇಂಜ್ ಮಾಡಿಕೊಂಡೆ. ಈ ಪರ್ಸ್ನಂತೂ ಎಲ್ಲ ನೀರಾಗೈತಿ. ಒಳಗಿನ ಕೈ ಹಾಕಿದ್ರೆ AC ಗಾಳಿ ಹೆಂಗೆ ಬರ್ತದೆ ಹಂಗೆ ಇದ್ರ ಪದ್ಧತಿ ನೋಡ್ರಿ. ಮಳೆ ನೀರು ಸಲ ನೀರು ಬಿದ್ದಿದ್ದಲ್ಲಿ ಅದಕ್ಕೆ ಒರ್ಸಾಕ್ ಹೋಗಿದ್ದವನಿ. ಎಷ್ಟೆಲ್ಲ ಕಂಪನಿ ಚಂದ ದೀಪ ಬಾ ತೋರಿಸ್ಬೇಕು ಮಗ. ಇವಾಗ ಜಸ್ಟ್ ಪಕ್ಷಿ ವರ್ಷ ಬನ್ನಿ ಅಂದ್ರೆ ಎಲ್ಲ ಹೊಡೆದಿದ್ದು ಗಿಡ್ಡಿ ಹೊಸಂತನಿ ಇಲ್ಲ ಗಿಡ ಹೊಸಂದ. ಅದ್ರ ಸಲುವಾಗಿ ಏನು ಮಾಡಕ್ಕೆ ನನಗೆ ಸುಳ್ಳು ನೀ ವರ್ಷ ಅಂದಿಲ್ಲ ಮಾಡಿದ್ದು ಮಾರ್ರೆ. ಇಲ್ರಿ ಆಕೆ ಹೊಸಂದ ತುಂಬ ನಾನು ಹೊಸಂತ ಅಂತಾನೆ ಹೆಲ್ಪ್ ಮಾಡ್ಬೇಕ್ರಿ. ನೀವು ನಿಮ್ಮ ಹೆಂಡತಿ ಹೆಲ್ಪ್ ಮಾಡ್ರಿ. ಈಗ ಹಾಲ ಕಾಸ್ತೀನಿ ಆಮೇಲೆ ಚಾ ಮಾಡ್ತೀನಿ. ನೀವು ಅಷ್ಟು ಪಲ್ಯ ಹಾಕಿರ್ತಿದ್ಯಾ? ಯಪ್ಪ ಇದನ್ನ ಒಳಗಿಡೋದು, ಇದನ್ನ ಒಳಗಿಡಬೇಡ. ಇಲ್ಲಿ ಕುರ್ಚಿ ಮೇಲೆ ನೀರು ಅದಾವ. ಬಂದು ಚಲೋ ಮಳೆ ನಿಲ್ವ ನೋಡಿಲ್ಲ.
ಡಸ್ಟ್ಬಿನ್ ಹಾಕ್ತಿ ರೊಕ್ಕನ ಇಟ್ಕೊ ನಡಿ. ನಿಂಗೆ ಅಷ್ಟಲ್ಲ ಚಾ ಗಿಡ ಚಾ ನಿಂಗೆ ಅಷ್ಟಲ್ಲ ಒಂದಿಟ್ಟು ಹೆಚ್ಚಿಗಿನ ಮಾಡಲಿ. ಹಾಂ ಹಾಂ ಚಾ ಮಾಡಿದ್ಮೇಲೆ ಸಿಗ್ತೇನೆ ನೋಡ್ರಿ ಗೈಸ್. ನಾ ಅಂತೂ ಕುಡಿಯಂಗಿಲ್ಲ, ನೀರಷ್ಟೆ, ಎಳ್ನೀರಷ್ಟೆ ಕುಡ್ದೇನಿ, ಅದು ಬಿಟ್ಟು ಏನು ಕುಡ್ದಿಲ್ಲ. ನಾನು ನೋಡ್ರಿ ಎಲ್ಲ ತೋರ್ಸ್ಕೊಂಡು ಹೆಂಗಾಯ್ತಂದ್ರೆ ಗಿಡ್ಡು ತೋರ್ಸ್ಕೊಂಡು ನಾನು ಅಲ್ಲೇ ನಿಲ್ಲಾವಿ ದಿನ ನಡಿಗೆ ನಾನು ಇದೇನು ಮಳೆ ನಿಲ್ಲೋ ಕಾಣತ್ತಿಲ್ಲ ಅಂತ ಹೇಳಿ ಜಪ್ಕೊಂಡು ಬಂದೇನಿ ರೀ. ಅವ್ನು ಆ ನಮ್ಮನೆ ತೋರ್ಸ್ಕೊಂಡಿದ್ದು ಅಲ್ಲೇ ಫೋನ್ನಲ್ಲ ಏನು ತೆಗಿಯೋಕ್ಕೂ ಇದನ್ನಾಗತ್ತಿರಲಿಲ್ಲ. ಆ ನಮ್ಮನೆ ಮಳೆ ಇರ್ತದೆ. ಎಲ್ಲ ತೊಗೊಂಡು ಒಳಗಿಡಬೇಕೀಗ. ವಿಡಿಯೋ ಎಡಿಟ್ ಮಾಡತ್ತನ್ರಿ, ಕಂಟೆಂಟ್ ವಿಡಿಯೋ ಮಾಡಿದ್ರಿ ತೋರಿಸ್ ಒಂದೆರಡ. ಎಡಿಟಿಂಗ್ ಸ್ಟಾರ್ಟ್ ಆಗೈತಿ. ಇವನ್ ಜೀವನ ಹಿಂಡಾತನಂತ ನೋಡ್ರಿ, ಇವನ್ ಜೀವ ಹಿಂಡಾತನಂತ ಮತ್ತು ಇವನ್ ರಕ್ತ ಕುಡಿಯತನಂತ ಕಂಟೆಂಟ್ ಮಾಡ್ಯಾನ್ರಿ. ಮಾಡಿ ಹೆಂಗಾಗೈತೆ ನೋಡ್ರಿ ಗೈಸ್. ಸಿ ವಾವ್ ಕ್ಯೂಟ್. ಸೊ ಏನು ಮಾಡತ್ತಿಲ್ಲ ಅಂತಂದ್ರೆ ಹೇಳ್ತೇನೆ ತಡ್ರಿ ನಿಮಗಿದ್ದ ರೆಸಿಪಿ ಬೇಕಂದ್ರೆ ಹೇಳ್ರಿ. ಸೊ ನಾನು ಮಾಡತ್ತೀನಿ ಇವತ್ತು ಬಟಾಟಿ ಬಟಾಟಿ ಕಬಾಬ್ ಮಾಡತ್ತೀನಿ. ಬಟಾಟಿ ಅಂದ್ರೆ ಆಲೂಗಡ್ಡೆ. ನೋಡಲ್ಲ ಚಿಕನ್ ಅಂತ ಅನಿಸ್ತೆ, ಚಿಕನ್ ಅಲ್ಲ ಆಲೂಗಡ್ಡೆ. ಚಿಕನ್ ಮಾಡಂಗಿಲ್ಲ ಈ ಮನೆಯೊಳಗೆ ನಡೆಯೋದಿಲ್ಲ. ಅದ್ರ ಸಲುವಾಗಿ ನಮ್ಗೆ ಏನೋ ಬೇಕಾದ್ರೂ ಹೊರಗೆ ತಿಂತೀವಿ ಮತ್ತು ನಮ್ಮ ಮನೆಗೆ ಹೋಗ್ತಿರ್ತೀವಿ, ಅವ್ರ ಮನೆಗೆ ಹೋಗಿ ತಿಂತೀವಿ ಅಷ್ಟೇ. ಇವಾಗ ಆಲೂಗಡ್ಡೆ ಇದನ್ನು ಮಾಡತ್ತೇವೆ ನಾವು. ಈ ಥರ ಮಾಡ್ಕೊಂಡೇವಿ. ಈ ಥರ ರೆಸಿಪಿ ಬೇಕಂದ್ರೆ ನಿಮ್ಗೆ ಹೇಳ್ರಿ, ನಾನು ಸಪ್ರೇಟ್ ವ್ಲಾಗ್ ಮಾಡ್ತೇವೆ ಆ್ಯಂಡ್ ಮಿನಿ ವ್ಲಾಗ್ ಮಾಡ್ತೇವೆ, ಇಲ್ಲಾಂದ್ರೆ ರೀಲ್ಸ್ ಮಾಡ್ತೇವೆ. ಸುಡಾಕೈತೆ ಸ್ವಲ್ಪ ಸೇಮ್ ಟು ಸೇಮ್ ಚಿಕನ್ 65 ಅಂತ ಕಾಣ್ತಾವ. ಫುಲ್ ಗರಂ ಐತಿ. ಬರೀ ಗರಂ ಐತಿ. You should try and your ಅನ್ನ ಮಾಡಿದ್ದೇನೆ ತೋರಿಸ್. ಇದು ಅನ್ನ, ಆಲೂಗಡ್ಡೆ, ದೆನ್ ದಿಸ್ ಇಸ್ ನುಗ್ಗೆಕಾಯಿ ಸಾರು. ನಮ್ಮ ಹುಡುಗನ ಸ್ಟಾಮಿನಾ ಬರಲಿ ಅಂತ ನುಗ್ಗೆಕಾಯಿ ಸಾರು. ಹೊಸ ಹೊಸ ರೆಸಿಪಿ ಮಾಡಕತ್ತೀನಿ. ಏನಿಲ್ಲ, ಚಲೋ ಅನಿಸ್ತೈತಿ. ಎಲ್ಲೂ ತಿಂದಿಲ್ಲ, ಏನೂ ಇದನ್ನು ಮಾಡಿಲ್ಲ, ಇದಕ್ಕೆ ಫಸ್ಟ್ ಟೈಮ್ ಮಾಡಿಕೊಡ್ತಾಳೆ ಅಂತ ಅಂದ್ರೆ ಚಿಕನ್ ತಿಂದಿರ್ತಿಕ್ಕಿರ ಬಟಾಟೆ ಒಳಗೆ ಹಿಂಗೆ ಮಾಡ್ತಾಳೆ ಅಂತ ಕೆಲಸ ತೋರಿಸ್ಕೊಡ್ತಾಳೆ. ನಿಮಗೂ ಗೊತ್ತಿಲ್ಲ ಅನಿಸ್ತೈತಿ ಇದೆಲ್ಲ. ಅದು ಒಂದು ವೇಳೆ ಗೊತ್ತಿದ್ರು ನೀವು ನೋಡಿರ್ತೀರಿ, ಲೈಕ್ ಕೈಂಡ್ ಆಫ್ ನೋಡಿರ್ತೀರಿ. ಸೊ ನಿಮ್ಗೆ ರೆಸಿಪಿ ಬೇಕಾದ್ರೆ ಕೇಳಿ, ನಾನು ಹಾಕ್ತೇನೆ. ಓಕೆ, ಸರಿ. ಸಾಂಬಾರು ಊಟ ಮಾಡ್ತೀವಿ. ಇವಾಗ ಅಡುಗೆ ಮಾಡಕ್ಕೆ ಇಟ್ಟೇನ್ರಿ. ಇದ್ರಾಗ ಅಕ್ಕಿ ಹಾಕೀನಿ, ಇದ್ರಾಗ ನುಗ್ಗೆಕಾಯಿ ಸಾರು ಇಲ್ಲಿ ಹೆಚ್ಚಿಟ್ಕೊಂಡೆ ನೋಡಕ್ಕೆ. ಆಮೇಲೆ ಇದು ಮಶ್ರೂಮ್ ಕಬಾಬ್ ಮಾಡ್ಬೇಕಂತೇಳಿ. ಐನೋ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತೇಳಿ ಬಟ್ ಏನು ಮಾಡ್ತಿದ್ದೆ ಹಾಕಿ. ಆ್ಯಂಡ್ ದೇವರಿಗೆ ಎಡೆ ಹಿಡಿಬೇಕು. ಸೊ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೇನೆ. ಅನ್ನ ಹಾಲ ಎಡೆ ಹಿಡಿತೇನೆ, ಮ್ಯಾಲೆ ಹೋಗಿ ಪೂಜೆ ಮಾಡಿ ದೆನ್ 10 ಗಂಟೆ ಮುಂದೇನೋ ಬಿಡೋದೈತ್ರಿ ಉಪವಾಸ. ಅದೆಲ್ಲ ಮಾಡಿ ಇದನ್ನು ಮಾಡ್ತೇನೆ. ನಂಗೆ ಒಮ್ಮೊಮ್ಮೆ ಸಡನ್ನಾಗಿ ಉಪವಾಸ ಅದೇನಂತ ಹೇಳಿ ನಂಗೆ ನೆನಪೇ ಬರೋಂಗಿಲ್ಲ. ಅದು ಹಿಂಗೆ ಟೇಸ್ಟ್ ಮಾಡಿ ರೂಢ ಐತಿ. ಇವತ್ತು ಅದೇನು ಬಗ್ಗೆ ಏನೋ ಗೊತ್ತಿಲ್ಲ, ಬಟ್ ಏನೂ ಟೇಸ್ಟು ಮಾಡಿ ನೋಡಿಲ್ಲ. ನಾ ಎವ್ರಿ ಟೈಮ್ ಹಿಂಗೆ ಲಿಕ್ ಮಾಡಿಬಿಡ್ತಿದ್ದೆ, ಬಟ್ ಈ ಟೈಮ್ ಏನೇನು ಬಾಯ ಇಟ್ಕೊಂಡೇ ಇಲ್ಲ. ನಾನು ಸೂರ್ಯ ಅವ್ರು ಏನು ಮಾಡ್ಲಿಕ್ಕತ್ತೀರಿ? ಎಡಿಟ್ ಮಾಡತ್ತೆ. ಓಕೆ ಗೈಸ್, ಎಡಿಟ್ ಮಾಡತ್ತನು. ಊಟ ಮಾಡ್ಕೊಂಡು ತೋರಿಸ್ತೀನಿ. ಏನೋ ಅಭಿಪ್ರಾಯ ನಿಂದು ಮಶ್ರೂಮ್ ಕಬಾಬಿಗೆ? ಚಲೋ ಆಗೈತ್ರಿ. ಐ ನೋ ದಿನ ಎಣ್ಣೆ ಐಟಮ್ಸ್ ಸರಿ ಅಲ್ಲ, ಬಟ್ ಇವತ್ತು ಒಂದಿನ ಲಾಸ್ಟ್ ಅಷ್ಟೇ. ಸೊ
ಹೆಂಗೆ ಇಷ್ಟ ಆಯ್ತು ನಿನ್ನಿಕ್ಕಿಂತ ಇವತ್ತು ಇಷ್ಟ ಆಯ್ತು ನಿನ್ನಿಗಿಂತ ಇವತ್ತು ಮಸ್ತ್ ರೀ ಕರೆನ ದೊಡ್ಡ ದೊಡ್ಡ ಪೀಸ್ ಆಗೋದಿತ್ತು ಇಲ್ಲ ಅವು ಮ್ಯಾಲಿನ ಎಲ್ಲನ ತೆಗ್ದೇನೆ ಅಂದರೆ 2-3 ದಿನ ಆದ್ಲ ಫ್ರೆಶ್ ಇದ್ದರೆ ಅವ್ನು ಫುಲ್ ಅದನ್ನು ಹಾಕ್ತಿದ್ದೆ ಸೊ ಹಾಗಾಗಿ ಸೊ ಊಟ ಅದು ಮಾಡ್ತೀವಿ ಪೂಜೆ ಅದು ಮಾಡ್ಬೇಕು 10:00 ಇದನ್ನು ಬಿಡ್ತೈತಿ ಚಂದ್ರಮ್ಮ ಬರ್ತೈತಿ ಅವ ಪೂಜೆ ಅದು ಮಾಡಿ ಆಮೇಲೆ ಹಂಗೆ ನೋಡ್ರೆ ಬೆಳಿಗ್ಗೆ 7:00 ಐತಿ ಬಟ್ ಬೆಂಗಳೂರು ಇದರ ಪ್ರಕಾರ 10:22 ಐತಿ ಅದ್ರ ಸಲುವಾಗಿ ಅವಾಗ ಊಟ ಮಾಡಬೇಕು ಆ್ಯಂಡ್ ಸೂರ್ಯ ಹೇಳತ್ತೀನಿ ಪೆಲ್ಲನ ಊಟ ಮಾಡನ್ನತ್ತೀನಿ ಬೆಳಗಿನ ಊಟ ಮಾಡಲಿಕ್ಕೆ ಉಪವಾಸದ ಸಲಹೆ ಇಬ್ಬರು ಕೂಡ ಊಟ ಮಾಡ್ತೀವಿ ಓಕೆ ಗೈಸ್ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರೆಯೋಕೋಬೇಡ್ರಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬರ್ತೈತಿ ಚಾಚಾ ಬಾಯ್ ಬಾಯ್ ಸಿ ಯು ಲಾಟ್ಸ್ ಆಫ್ ಲವ್ ಗೈಸ್ ಬಾಯ್ ಸೇ ಬಾಯ್